ನೋಡಿ ರಿಮೋಟಲ್ಲಿ ನಿಮಗೆ ಸೇಮ್ ಎಕ್ಸಿಸ್ಟಿಂಗ್ ರಿಮೋಟ್, ಬಟ್ ಇದರಲ್ಲಿ ನಿಮಗೆ ಬೂಟು ಎಲೆಕ್ಟ್ರಿಕಲ್ ಓಪನಿಂಗ್ ಕೊಟ್ಟಿದ್ದಾರೆ. ಇದು ಗೆಸ್ಚರ್ ಕಂಟ್ರೋಲ್ ಇದೆ. ಇಲ್ಲಿ ನಿಮಗೆ ಫಾಲೋ ಮೀ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಹಾಗೆ ಅನ್ಲಾಕ್ ಹಾಗೆ ಲಾಕ್. ಸೊ ಇವಾಗ ಕನೆಕ್ಟೆಡ್ ಹೆಡ್ ಲ್ಯಾಂಪ್ಸ್ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಸ್ಪೋರ್ಟಿಯಾಗಿ ಕಾಣಿಸುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಲ್ಲಿ ನೋಡ್ಬೋದು ನಿಮಗೆ ಫಾಲೋ ಮೀ ಹೆಡ್ ಲ್ಯಾಂಪ್ಸ್ ಬಟನ್ ಇದೆ. ಸೊ ಇದನ್ನು ಪ್ರೆಸ್ ಮಾಡಿದ್ರೆ ನಿಮ್ಮ DRL ಹಾಗೆ ಹೆಡ್ಲೈಟ್ಸ್ ಕೂಡ ಆನ್ ಆಗುತ್ತೆ. ಹಾಗೆ ಇಲ್ಲಿ ಕೆಳಗಡೆ ನೋಡ್ಬೋದು. ಸೊ ಫಸ್ಟ್ ಇನ್ ಸೆಗ್ಮೆಂಟ್ ಇವಾಗ ಟಾಟಾದಲ್ಲಿ ನಿಮಗೆ LED ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಈವನ್ ಫೋಗ್ ಲ್ಯಾಂಪ್ ಕೂಡ ನಿಮಗೆ LED ಬಂದಿದೆ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಸಫಾರಿ ಅಂತ ವರ್ಡಿಂಗ್ಸಲ್ಲಿ ಎಂಬ್ಲಮ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಜಸ್ಟ್ ಫ್ರಂಟಿಂದ ನೋಡ್ತಾ ಇದ್ದರೆ ನಿಮಗೆ ವೆರಿ ಫ್ಯೂಚರಿಸ್ಟಿಕ್ ಆಗಿ ಕಾಣಿಸುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇಲ್ಲಿ ಸೈಡ್ ಪ್ರೊಫೈಲ್ ನೋಡ್ತಾ ಇದ್ದಾರೆ. ಸೈಡ್ ಪ್ರೊಫೈಲ್ ನೋಡ್ಬೋದು. ಸೊ ನಿಮಗೆ ಮ್ಯಾಸಿವ್ 19 ಇಂಚಸ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಸೊ ತುಂಬಾ ಒಂದು ಸ್ಪೋರ್ಟಿ ಲುಕ್ನ ಎನ್ಹಾನ್ಸ್ ಮಾಡ್ತಾ ಇದೆ. ಹಾಗೆ ನಿಮಗೆ ರೇರ್ ಆಗಿ ಫ್ರಂಟ್ ಕೂಡ ನಿಮಗೆ ಡಿಸ್ಕ್ ಬ್ರೇಕ್ನ ಕೊಟ್ಟಿದ್ದಾರೆ, ವಿಚ್ ಇಸ್ ರಿಯಲಿ ಗುಡ್. ಹಾಗೆ ಸೇಫ್ಟಿ ಹಾಗೆ ಬ್ರೇಕಿಂಗ್ ಡಿಸ್ಟೆನ್ಸ್ನ ತುಂಬಾ ಕಮ್ಮಿ ಮಾಡುತ್ತೆ. ಹಾಗೆ ನಿಮಗೆ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನಿಮಗೆ 50 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಇದೆ. ಹಾಗೆ ಮೇಲೆ ನೋಡ್ಬೋದು, ಮೇಲೆ ನಿಮಗೆ ರೂಫ್ ಫೈಲ್ ಫಂಕ್ಷನಲ್ ರೂಫ್ ಫೈಲ್ಸ್, ಹಾಗೆ ನಿಮಗೆ ಮೇಲೆ ಶಾಕ್ರಿನ್ ಅಂಟನ ಕೂಡ ಇದೆ. ಸೊ ಹಾಗೆ ಅಲ್ಲಿ ನೋಡ್ಬೋದು ನಿಮಗೆ ಸಫಾರಿ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ವರ್ಡಿಂಗ್ಸ್ ತುಂಬಾ ಚಿಕ್ಕದಾಗಿ ಕೊಟ್ಟಿದ್ದಾರೆ, ಬಟ್ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಆ್ಯಕ್ಚುಲಿ ಇಲ್ಲಿ ಟೈರ್ ಏನು ನೋಡ್ತಾ ಇದ್ದೀರಾ, ನಿಮಗೆ ಇಲ್ಲಿ ವೀಡಿಯೋದಲ್ಲಿ ನೋಡೋದಕ್ಕೆ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಇಲ್ಲಿ ಆ್ಯಕ್ಚುಲಾಗಿ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಮ್ಯಾಸಿವ್ ಆಗಿದೆ. 19 ಇಂಚಸ್ ವೀಲ್ಗಳು ಯಾವ ಗಾಡಿ ಇದೆ 19 ಇಂಚಸ್ ವೀಲ್, ಮ್ಯಾಕ್ಸಿಮಮ್ ಅಂದರೆ 17 ಇಲ್ಲ 18 ಸಿಗುತ್ತೆ. ಮುಂಚೆ ಸಫಾರಿಲ್ಲ 18 ಇದೆ, ಬಟ್ ಅದನ್ನು ಕೂಡ ಇವಾಗ ನೆಕ್ಸ್ಟ್ ಲೆವೆಲ್ಗೆ 19 ಇಂಚಸ್ ತೊಗೊಂಡೋಗಿದ್ದಾರೆ. ಹಾಗೆ ಇಲ್ಲಿ ಮ್ಯಾಟ್ ಫಿನಿಶ್ ನೋಡ್ಬೋದು, ನಿಮಗೆ ಫುಲ್ ಕ್ಲಾಡಿಂಗ್ ಇದೆ ಸರ್ ಅರೌಂಡ್ ದ ವೆಹಿಕಲ್. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ ಔಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಫುಲ್ ಒಂಥರ ಮಸ್ಕ್ಯುಲರ್ ಆಗಿ ಅಗ್ರೆಸಿವ್ ಒಂದು ರೋಡ್ ಪ್ರೆಸೆನ್ಸ್ನ ಈ ಗಾಡಿ ಕೊಡುತ್ತೆ ನಿಮಗೆ. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ತಗೋಬೇಕು ಅಂದರೆ ಟೆಂಪ್ಟ್ ಮಾಡುತ್ತೆ ಗಾಡಿ. ಇವಾಗ ಬರ್ತಕ್ಕಂಥ ಜನ್ರೇಷನ್ ಎಲ್ಲನೂ ಕನೆಕ್ಟೆಡ್ ಎಲ್ಲ ಯೂಸ್ ಮಾಡ್ತಾರೆ, ಬಟ್ ದಿಸ್ ಇಸ್ ಲುಕ್ ಸೋ ಅಮೇಝಿಂಗ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ನಿಮಗೆ ಕೆಳಗಡೆ ಫೋಗ್ ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ರೇರ್ ಫೋಗ್ ಲ್ಯಾಂಪ್ಸ್ ಬರುತ್ತೆ. ಹಾಗೆ ನಿಮಗೆ ರಿವರ್ಸ್ ಲೈಟ್ ಕೂಡ ಇದೆ. ನೋಡಿ ಇದು ಕನೆಕ್ಟಿವಿಟಿ ಹೇಗಿದೆ ಅಂತ. ಸೊ ಹಾಗೆ ಇಲ್ಲಿ ನಿಮಗೆ ಟಾಟಾ ಲೋಗೋ ಬರುತ್ತೆ, ಅದನ್ನು ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದಾರೆ. ಸೊ ಹಾಗೆ ಇಲ್ಲೂ ಕೂಡ ನಿಮಗೆ ಸಫಾರಿ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ಬಂದರೆ ನಿಮಗೆ ನೋಡ್ಬೋದು ಅಲ್ಟ್ರಾಸೋನಿಕ್ ಪಾರ್ಕಿಂಗ್ ಸೆನ್ಸರ್ ಇದೆ 2 ಪಾಯಿಂಟ್ಸಲ್ಲಿ. ಸೊ ಹಾಗೆ ನಿಮಗೆ ಕೆಳಗಡೆ ಸ್ಕಿಡ್ ಪ್ಲೇಟ್ ಕೂಡ ಇವಾಗ ಪಿಯಾನೋ ಬ್ಲಾಕ್ ಫಿನಿಶಲ್ಲಿ ಮಾಡಿದ್ದಾರೆ. ಹಾಗಾಗಿ ತುಂಬಾ ಒಂಥರ ಪ್ರೀಮಿಯಮ್ ಆಗಿ ರಿಚ್ ಆಗಿ ಕಾಣಿಸುತ್ತೆ. ಯಾವುದಾರ ಮ್ಯಾಟ್ ಫಿನಿಶ್ ನಾನು ಜಾಸ್ತಿ ಅವಾಯ್ಡ್ ಮಾಡಿದೆ. ಹಾಗೆ ಇಲ್ಲಿ ನೋಡೋದಾದರೆ ನಿಮಗೆ ರೇರ್ ವೈಪರ್ ಬರುತ್ತೆ, ಹಾಗೆ ಡಿಫಾಗರ್ ಇದೆ. ಮೇಲೆ ನಿಮಗೆ ಐಮೌಂಟೆಡ್ ಸ್ಟಾಪ್ ಲ್ಯಾಂಪ್, ಹಾಗೆ ಸ್ಪಾಯ್ಲರ್ ಇದೆ. ಹಾಗೆ ಮೇಲೆ ನೋಡಿ ಶಾರ್ಪಿನ್ ಅಂಟ್ನ. ಹಾಗೆ ನಿಮಗೆ ಇದು ಆ್ಯಕ್ಚುಲಿ ನಮ್ಮ ಕಂಫರ್ಟ್ ಆ್ಯಂಡ್ ಕನ್ವೀನಿಯಂಟ್ ಫೀಚರ್ ಇದೆ. ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ಪ್ರೆಷರೇ ಆಗಬೇಕಾಗಿಲ್ಲ. ಹಾಗೆ ಇಲ್ಲಿ ನೋಡಿ ಅದಕ್ಕೆ ಮುಂಚೆ ಬೂಟ್ ಸ್ಪೇಸ್ ನೋಡ್ತೀವಿ. ಬೂಟ್ ಸ್ಪೇಸ್ ಡೀಸೆಂಟ್, ಯಾಕೆಂದರೆ ಯಾವುದೇ 7 ಸೀಟ್ರಲ್ಲಿ ನಿಮ್ಗೆ ಅಷ್ಟೊಂದು ಬೂಟ್ ಸ್ಪೇಸ್ ಬರೋಲ್ಲ. ಇದರಲ್ಲೂ ನಿಮಗೆ ಲಿಮಿಟೆಡ್ ಇದೆ. ಮ್ಯಾಕ್ಸಿಮಮ್ ನೀವೊಂದು 2 ಬ್ಯಾಕ್ ಪ್ಯಾಕ್ನ ಯೂಸ್ ಮಾಡ್ಬೋದು. ಹಾಗೆ ಇಲ್ಲಿ ನಿಮಗೆ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೇನಂದರೆ ಬೂಟ್ ಸ್ಪೇಸ್ ಬೇಕಂದರೆ ಇದನ್ನ ಫೋಲ್ಡ್ ಮಾಡ್ಕೋಬೋದು. ಸೊ ಇದು ಕಂಪ್ಲೀಟ್ ಒಂದು ಬೂಟ್ ಸ್ಪೇಸ್ ನಮಗೆ ಸಿಗುತ್ತೆ. ಆಲ್ಮೋಸ್ಟ್ ಒಂದು 350 to 400 ಲೀಟರ್ಸ್ ನಮಗೆ ಈ ಸೈಡಲ್ಲೇ ಬೂಟ್ ಸ್ಪೇಸು ಸಿಗುತ್ತೆ. ಸೊ ಹಾಗಾಗಿ ಆರಾಮಾಗಿ ಫ್ಯಾಮಿಲಿ ಲಗೇಜ್ನ ಕ್ಯಾರಿ ಮಾಡ್ಬೋದು ನಾವು 6+1 ಟ್ರಾವೆಲ್ ಮಾಡುವಾಗ. ಹಾಗೆ ಇದನ್ನು ಯಾವುದೇ ಕಾರಣಕ್ಕೂ ಮ್ಯಾನ್ಯಲಾಗಿ ನಾವು ಪುಷ್ ಮಾಡಬಾರ್ದು. ಬೈ ಮಿಸ್ಸಾಗಿ ಮ್ಯಾನ್ಯಲಾಗಿ ಮಾಡ್ತೀರಾ, ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಹೈಡ್ರೋಲಿಕ್ಸ್ ಇದೆಯಲ್ಲ, ಸೊ ಅದು ನಿಮಗೆ ಅಲೈನ್ಮೆಂಟ್ ಮಿಸ್ ಆಗೋ ಚಾನ್ಸ್ ಇರುತ್ತೆ. ಯಾವಾಗಲೂ ಬಿ ಕೇರ್ಫುಲ್. ಸೊ ಬಟನ್ ಯೂಸ್ ಮಾಡಿ ಕ್ಲೋಸ್ ಮಾಡಿ. ಎಷ್ಟು ಕೂಲ್ ಫೀಚರ್ ಅಲ್ಲ. ಸೊ ಇದು ನಿಮಗೆ ರೇರ್ ಪ್ರೊಫೈಲ್. ಸೊ ಇದು ಫುಲ್ ಕಂಪ್ಲೀಟ್ ಡಾರ್ಕ್ ಎಡಿಷನ್ ಆಗಿರೋದ್ರಿಂದ ನಿಮಗೆ ಎಕ್ಸ್ಟೀರಿಯರ್ ಆಗಿ ಇಂಟೀರಿಯರ್ಸ್ ಎರಡೂ ಕೂಡ ಬ್ಲ್ಯಾಕಲ್ಲಿ ಇರುತ್ತೆ. ಇಲ್ಲಿ ನೋಡ್ಬೋದು ನಿಮಗೆ ಟ್ರೈಯಾರೋ ಪ್ಯಾಟರ್ನ್ಸ್ ಮುಂಚೆ ಏನು ಯೂಸ್ ಮಾಡ್ತಿರೋದೇ ಸಾಫ್ಟ್ ಟಚ್ ಲೆದರ್ ಇಟ್ಟು ಕೊಟ್ಟಿದ್ದಾರೆ. ಹಾಗಾಗಿ ತುಂಬಾ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ. ಇಲ್ಲಿ ಕೂಡ ನಿಮಗೆ ಡಾರ್ಕ್ ಕ್ರೋಮ್ ಕೊಟ್ಟಿದ್ದಾರೆ. ಹಾಗಾಗಿ ಪ್ರೀಮಿಯಮ್ನೆಸ್ನ ಎನ್ಹಾನ್ಸ್ ಮಾಡುತ್ತೆ ಇಂಟೀರಿಯರ್ಸಲ್ಲಿ. ಈಗ ನಿಮಗೆ ಇಂಡಿವಿಜುವಲ್ ಪವರ್ ವಿಂಡೋ ಇದೆ, ಗ್ರಾಬ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇದು ನಿಮಗೆ ಪಿಯಾನೋ ಬ್ಲಾಕ್ ಫಿನಿಶ್ ಎಲಿಮೆಂಟ್ಸ್ನ ಯೂಸ್ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಇವಾಗ ಹೊಸದಾಗಿ ಬಂದಿರೋ ಫೀಚರ್ಸಲ್ಲಿ ಇದು ಒಂದು ಸನ್ ಲೈಟ್ಸ್. ಸೊ ಇದು ನಿಮಗೆ ಪ್ರೈವೇಸಿನ ಕೊಡುತ್ತೆ. ಹಾಗೆ ಸನ್ಲೈಟಲ್ಲಿ UV ಪ್ರೊಟೆಕ್ಷನ್ ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ಇದು 7 ಸೀಟರ್ ಆಗಿರೋದ್ರಿಂದ ನಿಮಗೆ ಕಂಪ್ಲೀಟ್ ಇದು ಬೆಂಚ್ ಸೀಟಿಂಗ್ ಬರುತ್ತೆ. ಹಾಗೆ ಹಿಂದೆ ಕೂಡ ನಿಮಗೆ ಸೀಟಿಂಗ್, ಬಟ್ ಹಿಂದೆ ಸೀಟಲ್ಲಿ ಅಂದರೆ ನಿಮ್ಗೆ ಅಪ್ ಟು 5.8 ಫೀಟ್ ಇರೋರಿಗೆ ಕಂಫರ್ಟಬಲ್ ಆಗಿರುತ್ತೆ. ಹಾಗೆ ಲೈಟ್ ಬಿಟ್ ಆಫ್ ಥೈ ಸಪೋರ್ಟ್ ಕಮ್ಮಿ ಇರುತ್ತೆ. ಹಾಗಂದ್ಬಿಟ್ಟು ಈ ಸೆಗ್ಮೆಂಟಲ್ಲಿ ನಿಮ್ಗೆ ಯಾವುದೇ 7 ಸೀಟರ್ ತೊಗೊಂಡ್ರು ನಿಮಗೆ ಮೋರ್ ದೆನ್ 5.8 ಫೀಟ್ ಯಾರನ್ನ ಇದ್ದರೆ ಕೂತ್ಕೊಳ್ಳೋಕ್ಕೆ ತುಂಬಾ ಕಷ್ಟ. ಸೊ ಹಾಗಾಗಿ ಫೀಚರ್ಸ್ ನನಗಂತ ಇಷ್ಟ ಆಯಿತು. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಆರ್ಮ್ರೆಸ್ಟ್ ಕೂಡ ಇದೆ, ರೈಡರ್ ಆರ್ಮ್ರೆಸ್ಟ್. ಸೊ ಇಬ್ಬರಿಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಬಾಸ್ ಬೋರ್ಡ್ ಇದೆ, ಎಲೆಕ್ಟ್ರಿಕ್ ಬಾಸ್ ಬೋರ್ಡ್. ಸೊ
ನನಗೆ ಏನಾದ್ರು ಸ್ಪೇಸ್ ಬೇಕಂದರೆ ನಾನು ಆರಾಮಾಗಿ ಇಲ್ಲಿಂದನೇ ಅದನ್ನು ಫಂಕ್ಷನ್ ಮಾಡ್ಬೋದು. ಇಟ್ಸ್ ರಿಯಲಿ ಗುಡ್. ಹಾಗೆ ಇಲ್ಲಿ ನೋಡ್ಬೋದು ಇದು ಸೀಟ್ಸ್ ಅಡ್ಜಸ್ಟಬಲ್ ಕೂಡ ಇದೆ. ಸೊ ಡೀಸೆಂಟ್ ಎನಫ್ ನೋಡ್ಬೋದು ನಿಮ್ಗೆ ಎಷ್ಟು ಗ್ಯಾಪ್ ಇದೆ ಅಂತ. ನಮ್ಮ ಕಂಫರ್ಟಬಲ್ ಕೂತ್ಕೊಂಡು ಟ್ರಾವೆಲ್ ಮಾಡ್ಬೋದು. ನೋಡಿ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೂಡ ಇದೆ. ಹಾಗೆ ನಿಮಗೆ ಕರ್ಟನ್ ಏರ್ಬ್ಯಾಗ್ಸ್ ಇವಾಗ 3rd ರೋವರೆಗೂ ಕೊಟ್ಟಿದ್ದಾರೆ. ಸೊ ಮುಂಚೆ ನಿಮಗೆ ಬರೀ 2nd ರೋವರೆಗೂ ಮಾತ್ರ ಕವರ್ ಆಗ್ತಾಯಿತ್ತು, ಬಟ್ ಇವಾಗ ನಿಮಗೆ ಅಲ್ಲಿಂದ ಸ್ಟಾರ್ಟ್ ಆಗಿ ಹಾಗೆ ಇಲ್ಲಿವರೆಗೂ ಬರುತ್ತೆ. ಸೊ ಅದೊಂದು ತುಂಬಾ ಇಷ್ಟ ಆಯಿತು. ಈಗ ಬನ್ನಿ ಇವಾಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸು ಡ್ರೈವರ್ ಸೀಟಲ್ಲಿರೋದು. ಸೊ ಅಲ್ಲೋಗಿ ಕುತ್ಕೊಂಡು ಡಿಸ್ಕಸ್ ಮಾಡೋಣ. ಸೊ ಹಾಗೆ ಇದರಲ್ಲಿ ನಿಮಗೆ ಇಂಜಿನ್ ಆಪ್ಷನ್ಸ್ ನೋಡೋದಾದರೆ ನಿಮಗೆ 2 ಲೀಟರ್ ಕ್ರಯೋಜನ್ ಇಂಜಿನ್ ಬರುತ್ತೆ. ಇದು 170 bhp ಹಾರ್ಸ್ ಪವರ್ ಇದೆ. ಹಾಗೆ 350 Nm ಟಾರ್ಕ್ ಇದೆ. ಇದನ್ನು ಆ್ಯಕ್ಚುಲಿ ಓಡಿಸಿ ನೋಡಿದೆ, ಬಟ್ ಇದು ಎಷ್ಟು ಅಗ್ರೆಸಿವ್ ಇದೆ ಅಂತ ಜಸ್ಟ್ ನೀವು ಕ್ಲಚ್ ನಾಟ್ ಇವನ್ 10-15% ನೀವು ಬಿಡೋಕ್ಕೆ ಮುಂಚೆನೇ ಆಲ್ರೆಡಿ ಗಾಡಿ ಮೂವ್ ಆಗ್ತಾ ಇರುತ್ತೆ. ನನಗೆ ತುಂಬಾ ಇಷ್ಟ ಆಯಿತು. ಏನಕ್ಕೆ ಆ ಪವರ್ ಆ್ಯಕ್ಚುಲಿ ಬೇಕು. ನಮ್ಮ ಮ್ಯಾನ್ಯಲ್ ವೆಹಿಕಲ್ಸ್ನ ಓಡಿಸಿ ಇಷ್ಟು ದೊಡ್ಡ ಗಾಡಿ ಅಂದಾಗ ಆಬ್ವಿಯಸ್ಲಿ ಆ ಥರ ಒಂದು ಟಾರ್ಕ್ ಜನ್ರೇಟ್ ಆಗಬೇಕು, ಅವಾಗೇ ಆ ಮಜಾ ಬರೋದು ಆ್ಯಕ್ಚುಲಿ ದೊಡ್ಡ ಪ್ರೀಮಿಯಂ ವೆಹಿಕಲ್ನ ಓಡಿಸೋದು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಒಂದ್ಸರಿ ಚೆಕ್ ಮಾಡಿ ಓಡಿಸ್ಬಿಟ್ಟು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಇದರ ಇಂಟೀರಿಯರ್ಸ್ ಒಂದ್ಸರಿ ನೋಡ್ಕೊಬಿಡಿ. ಈ ಥರ ನಿಮಗೆ ಇಗ್ನಿಷನ್ ಆನ್ ಆಗಿರುವಾಗ ಈ ಥರ ಇರುತ್ತೆ. ಸೊ ಇವಾಗ ಮುಂದೆ ಹೋಗಿ ಇಗ್ನಿಷನ್ ಆನ್ ಮಾಡ್ತೀನಿ, ಹೇಗಿರುತ್ತೆ ಒಂದ್ಸರಿ ಚೆಕ್ ಮಾಡಿ. ಸೊ ಇಲ್ಲಿ ಫ್ರಂಟ್ ಡೋರಲ್ಲಿ ಬಂದರೆ ನಿಮಗೆ ಇಲ್ಲಿ 4 ಪವರ್ ವಿಂಡೋಸ್ ಇದೆ. ಹಾಗೆ ನಿಮಗೆ ವಿಂಡೋ ಲಾಕಿಂಗ್ ಕೊಟ್ಟಿದ್ದಾರೆ. ಸೇಮ್ ಇದು ಕ್ರೋಮ್ ಡಾರ್ಕ್ ಕ್ರೋಮ್ನ ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಎಲೆಕ್ಟ್ರಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ಇದೆ. ಹಾಗೆ ಎಲೆಕ್ಟ್ರಾನಿಕ್ ಪೋರ್ಟಬಲ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಯುಟಿಲಿಟಿ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ. ಆರಾಮಾಗಿ 1 ಲೀಟರ್ ವಾಟರ್ ಬಾಟಲ್ ಸ್ಟೋರ್ ಆಗುತ್ತೆ. ಹಾಗೆ ಅಂಬ್ರೆಲಾ ಹೋಲ್ಡರ್ ಕೂಡ ಇದೆ. ಹಾಗೆ ನಿಮಗೆ ಡೋರ್ ಪ್ಯಾಚಲ್ಲಿ ಏನಾದರೂ ಫಿಕ್ಸ್ ಇರಬೇಕಂದ್ರೆ ಇಲ್ಲೂ ಕೂಡ ಸ್ಟೋರ್ ಮಾಡ್ಬೋದು. ಸೊ ಹಾಗೆ ಇಲ್ಲಿ ನೋಡಿ ಇದು ಟೈರ್ ಪ್ರೆಷರು. ಸೊ ನಿಮಗೆ ಬೇಸ್ಡ್ ಆನ್ ಸೈಜ್ ಮೇಲೆ ನಿಮಗೆ ಟೈರ್ ಪ್ರೆಷರ್ ವೇರಿಯೇಷನ್ ಆಗುತ್ತೆ. ಸೊ ನಿಮಗೆ 16 ಇಂಚಸ್ ಇದ್ದರೆ 33 ಇಡಬೇಕಾಗುತ್ತೆ ಏರ್ ಪ್ರೆಷರ್ ಫ್ರಂಟ್ ಅಂದರೆ. ಹಾಗೆ 17 ಇಂಚಸ್ ಇದ್ದರೆ ಅದು ಕೂಡ 33, 8 ಇಂಚಸ್ ಇದ್ದರೆ ಅದು ಕೂಡ 33, ಬಟ್ 19 ಇಂಚಸಲ್ಲಿ ನಿಮಗೆ 34 ಇಡಬೇಕಾಗುತ್ತೆ ಏರ್ ಪ್ರೆಷರ್. ಓಕೆ. ಸೊ ಎಲ್ಲಿ ಬಂದರೆ ನಿಮಗೆ ಫಸ್ಟ್ ಫ್ರಂಟ್ ಸೀಟನ್ನು ಕೊಟ್ಟಿರೋದು ವೆರಿ ಕಂಫರ್ಟ್ ಆ್ಯಂಡ್ ಕನ್ವೀನಿಯಂಟ್ ಫೀಚರ್ಸ್ ಅಂದರೆ ಇದೆ ಮೇನ್. ಸೊ ಇಲ್ಲಿ ನೋಡ್ಬೋದು ನಿಮಗೆ 3 ಮೆಮೊರಿ ಫಂಕ್ಷನ್ಸ್ ಇದೆ. ಸೊ ಇವಾಗ ಮನೆಯಲ್ಲಿ ನೀವು ಓಡಿಸ್ತೀರಾ, ನಿಮ್ಮ ವೈಫ್ ಓಡಿಸ್ತಾರೆ, ನಿಮ್ಮ ಮಗ ಓಡಿಸ್ತಾರೆ, ಸೆಟ್ ಮಾಡ್ಬೋದು. ಸೊ ಹಸ್ಬೆಂಡ್ ವೈಫ್ ಸಣ್ಣ ಹತ್ರ ಯಾವ್ದು ಬೇಕಾದರೂ ಸೆಟ್ ಮಾಡ್ಬೋದು. ಸೊ ನಿಮಗೆ 8 ವೇ ಅಡ್ಜಸ್ಟಬಲ್ ಎಲೆಕ್ಟ್ರಿಕ್ ಸೀಟ್ ಬರುತ್ತೆ. ಸೊ ನಿಮಗೆ ಫ್ರಂಟು ಬ್ಯಾಕು ಹೋಗುತ್ತೆ. ಈ ಥರ ಮಾಡಿದರೆ ಇದು ನಿಮಗೆ ಅಪ್ ಆ್ಯಂಡ್ ಡೌನ್. ಹಾಗೆ ಇದು ನಿಮಗೆ ರಿಕ್ಲೈನ್, ಹಾಗೆ ರಿಕ್ಲೈನ್. ಸೊ ಇಲ್ಲಿ ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ನಿಮಗೆ 3 ಸ್ಪೀಡ್ ವೆಂಟಿಲೇಟೆಡ್ ಸೀಟ್ಸ್ ಇದೆ. ಸೊ ನಾವು ಇವತ್ತು ನೋಡ್ತಾ ಇರೋದು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಸಫಾರಿ ಅಕಾಂಪ್ಲಿಷ್ಡ್ 7 ಸೀಟರ್ ಡಾರ್ಕ್ ಎಡಿಷನ್. ಓಕೆ, ನೋಡ್ಬೋದು ಇಲ್ಲಿ ನಿಮಗೆ ಸ್ಟಾಪ್ ಬಟನ್ ಬರುತ್ತೆ. ಹಾಗೆ ಇಲ್ಲಿ ನಿಮಗೆ ಕಾರ್ಬನ್ ಫೈಬರ್ ಯೂಸ್ ಮಾಡಿದ್ದಾರೆ. ಇದು ತುಂಬಾ ಒಂಥರ ಯೂನಿಕ್ ಆಗಿದೆ. ನೋಡ್ಬೋದು ಡಿಸೈನ್ ಪ್ಯಾಟರ್ನ್ ಇನ್ನಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಕೂಡ ನಿಮಗೆ ಇವಾಗ ಮ್ಯಾಟ್ ಬ್ಲಾಕ್ ಯೂಸ್ ಮಾಡಿದ್ದಾರೆ. ಇಟ್ ಇಸ್ ಕಂಪ್ಲೀಟ್ಲಿ ನಾಟ್ ಬ್ಲಾಕ್ ಆರ್ ಗ್ಲಾಸಿ, ಮ್ಯಾಟ್ ಬ್ಲಾಕ್ ಥರ ಇದೆ, ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇಂಟೀರಿಯರ್ಸ್. ಸೊ ನಿಮಗೆ ಇಗ್ನಿಷನ್ ಆನ್ ಮಾಡೋಕ್ಕೆ ಮುಂಚೆ ಈ ಥರ ಕಾಣಿಸುತ್ತೆ. ಸೊ ಇವಾಗ ಇಗ್ನಿಷನ್ ಆನ್ ಮಾಡ್ತೀನಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಸೊ ನೆಕ್ಸ್ಟ್ ಲೆವೆಲ್ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ನೋಡ್ಬೋದು ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತ. ಫುಲ್ ಕ್ಲಿಯರ್ ಆಗಿದೆ. ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರಲ್ಲ. ನೀವು ಯಾವ ಸನ್ಲೈಟ್ ಎಲ್ಲ ನೋಡಿ ನೈಟೆಲ್ಲ ಇನ್ನೂ ತುಂಬಾ ಈಸಿಯಾಗಿ ವಿಸಿಬಿಲಿಟಿ ಇರುತ್ತೆ. ಸೊ ಇವಾಗ ನಿಮಗೆ ಪಾರ್ಕ್ ಬ್ರೇಕ್ ಆಗಿರೋ ಅಲರ್ಟ್ ತೋರಿಸಿದೆ. ಇಲ್ಲಿ ನೋಡಿ ಮೇಲೆ ನಿಮಗೆ 5 ಪಾಯಿಂಟ್ ಸೀಟ್ ಬೆಲ್ಟ್ಸ್, ಈ ಕಡೆ RPM ಮೀಟರ್, ಹಾಗೆ ನಿಮಗೆ ಈ ಕಡೆ ಸ್ಪೀಡೋಮೀಟರ್. ಸೊ ಕೆಳಗಡೆ ನಿಮಗೆ ಯಾವ ಡ್ರೈವ್ ಮೋಡಲ್ಲಿ ಇದ್ದೀರಾ, ZT ಡ್ರೈವ್ ಮೋಡ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಹಾಗೆ ಓಡೋಮೀಟರ್, ಹಾಗೆ ಫ್ಯೂಯಲ್ ಗೇಜ್. ಸೊ ತುಂಬಾ ಕ್ರಿಸ್ಟಲ್ ಕ್ಲಿಯರ್. ಹಾಗೆ ನ್ಯಾವಿಗೇಷನ್ ಕೂಡ ನಿಮಗೆ ಇವಾಗ ಇಲ್ಲಿಂದ ನಾವು ಇಲ್ಲಿಗೆ ಶಿಫ್ಟ್ ಮಾಡ್ಕೋಬೋದು ನ್ಯೂ ಸಿಸ್ಟಮಿಂದ. ಸೊ ಇಲ್ಲಿಗೆ ನಾವು ನ್ಯಾವಿಗೇಷನ್ ಫುಲ್ ಡಿಸ್ಪ್ಲೇ ಬರುತ್ತೆ. ಸೊ ಅದೊಂದು ನೆಕ್ಸ್ಟ್ ಲೆವೆಲ್ ಥಿಂಕಿಂಗ್ ಅಂತಲೇ ಹೇಳ್ಬೋದು. ಹಾಗೆ ವರ್ಲ್ಡಲ್ಲಿ ಫಸ್ಟ್ ಟೈಮ್ ಇಲ್ಯುಮಿನೇಟೆಡ್ ಸ್ಟೇರಿಂಗ್ ಲೋಗೋ. ಇದುವರೆಗೂ ಯಾವ ಗಾಡಿಯಲ್ಲಿ ಕೂಡ ಈ ಟೆಕ್ನಾಲಜಿನ ಯೂಸ್ ಮಾಡಿಲ್ಲ. ಫಸ್ಟ್ ಟೈಮ್ ಇನ್ ಟಾಟಾದಲ್ಲಿ ನಿಮಗೆ ಫಸ್ಟ್ ಟೈಮ್ ಇಲ್ಯುಮಿನೇಟೆಡ್ ಲೋಗೋನ ಸ್ಟೇರಿಂಗಲ್ಲಿ ಕೊಟ್ಟಿರೋದು. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ವಾಲ್ಯೂಮ್ ಕಂಟ್ರೋಲ್ಸ್ ಇದೆ. ನಿಮಗೆ ಫೋನ್ ರಿಸೀವಿಂಗ್ ಡಿಸ್ಕನೆಕ್ಟಿಂಗ್ ಇದೆ. ಇಲ್ಲಿ ನಿಮಗೆ ಸೋರ್ಸ್ ಚೇಂಜ್ ಮಾಡೋಕ್ಕೆ ಆಪ್ಷನ್, ಹಾಗೆ ವಾಯ್ಸ್ ಕಮೆಂಟ್ಸ್ ಇದೆ. ಓಕೆ, ಇಲ್ಲಿ ನಿಮಗೆ ಚಾನಲ್ ಚೇಂಜ್ ಮಾಡೋಕ್ಕೆ ಆಪ್ಷನ್ಸ್ ಇದೆ. ಈ ಕಡೆ ಬಂದರೆ ನಿಮಗೆ ಡಿಸ್ಪ್ಲೇನ ಕಂಟ್ರೋಲ್ ಮಾಡ್ಬೋದು. ಸೊ ನೋಡಿ ಇಲ್ಲಿ ಪ್ರೆಸ್ ಮಾಡ್ತಿದ್ರೆ ನಿಮಗೆ ಅಲ್ಲಿ ಚೇಂಜಸ್ ಆಗುತ್ತೆ. ನ್ಯಾವಿಗೇಷನ್, ಮೀಡಿಯಾ ಕಂಟ್ರೋಲ್ಸ್, ನೋಟಿಫಿಕೇಷನ್ಸ್, ಸೆಟ್ಟಿಂಗ್ಸ್, ಟ್ರಿಪ್ ಇನ್ಫೋ, ಹಾಗೆ ಡ್ರೈವ್ ಅಸಿಸ್ಟ್. ಸೊ ಇಷ್ಟು ಫೀಚರ್ಸು ನಿಮಗೆ ಇಲ್ಲಿ ಬರುತ್ತೆ. ಇದು ಮ್ಯಾನ್ಯಲ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಇಲ್ಲಿ ಬರಲ್ಲ. ಓಕೆ, ಸೊ ಇಲ್ಲಿ ನಿಮಗೆ ಲೈನ್ ಕೀಪ್ ಅಸಿಸ್ಟ್ ಇದೆ, ಬಟ್ ಇದಿನ್ನೂ ಬಂದಿಲ್ಲ. ಮುಂದೆ ಫ್ಯೂಚರಲ್ಲಿ ಬರ್ಬೋದು.
ಹಾಗೆ ಇಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಇದೆ. ಇದು ನಾರ್ಮಲ್ ಕ್ರೂಸ್ ಕಂಟ್ರೋಲ್. ಮ್ಯಾನ್ಯಲಲ್ಲಿ ನಿಮಗೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಬರಲ್ಲ, ಬಟ್ ಆಟೋಮೆಟಿಕಲ್ಲಿ ನಿಮಗೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಬರುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಇಷ್ಟು ದಿವಸ ಕೇಳ್ತಿದ್ದಂಥ ಬ್ಯೂಟಿಫುಲ್ ಮ್ಯೂಸಿಕ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಇದು ಟಚ್ ರೆಸ್ಪಾನ್ಸ್ ಕೂಡ ನಿಮಗೆ ಹಿಂಗೆ ಎಷ್ಟು ಸ್ಮೂತ್ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. UI ಟಚ್ ಇಂಟರ್ಫೇಸು ಹಾಗೆ ಕ್ಲಾರಿಟಿ ಇದನ್ನು ಇವಾಗ HD ಕ್ವಾಲಿಟಿಲಿ ಕೊಟ್ಟಿದ್ದಾರೆ. ಹಾಗಾಗಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಿಮಗೆ. ಒಂದ್ಸರಿ ಒಳಗಡೆ ಕೂತ್ಕೊಂಡು ನೋಡಿ ನೀವು ಎಷ್ಟು ಪ್ರೀಮಿಯಮ್ ಆಗಿದೆ ಅಂದರೆ ಇಟ್ ಇಸ್ ನೆಕ್ಸ್ಟ್ ಲೆವೆಲ್. ಮಾತೇ ಬರ್ತಾ ಇಲ್ಲ ಅದಕ್ಕೆ ಏನು ಹೇಳ್ಬೇಕಂತ. ಹಾಗೆ ನಿಮಗೆ ಇವಾಗ ಇಲ್ಲಿ ಅಡಿಷನಲ್ ಆಗಿ ಹೊಸದಾಗಿ ಕೊಟ್ಟಿರೋ ಸ್ಪೀಕರ್ ಇದು 10 ಸ್ಪೀಕರ್ ಬರುತ್ತೆ. ಓಕೆ, ಇಲ್ಲಿ ನಿಮಗೆ ಹೋಮ್ ಸ್ಕ್ರೀನ್ ಹೋದರೆ ನಿಮಗೆ ನೋಡ್ಬೋದು 100 ಆಟೋ ಇದೆ, ಆಪಲ್ ಕಾರ್ಪ್ಲೇ, ಅಮೆಝಾನ್ ಅಲೆಕ್ಸಾ ಇದೆ, ಏರ್ ಕ್ವಾಲಿಟಿ ಇಂಡೆಕ್ಸ್, ಕ್ಲೈಮೇಟ್ ಕಂಟ್ರೋಲ್, ಹಾಗೆ JBL ಮೋಡ್ಸ್ ಇದೆ, ಹಾಗೆ ಮೀಡಿಯಾ ಮೋಡ್ಸ್ ಇದೆ, ಹಾಗೆ ನಿಮಗೆ ಕ್ವಿಕ್ ಸೆಟ್ಟಿಂಗ್ಸ್, ಹಾಗೆ ನಿಮ್ಮ ಲೊಕೇಶನ್ ಇಲ್ಲಿಂದಲೇ ಶೇರ್ ಮಾಡ್ಬೋದು. ಹಾಗೆ ನಿಮಗೆ ವಾಯ್ಸ್ ಅಸಿಸ್ಟ್, ಹಾಗೆ ಟಾಟಾದು ವಾಟ್ ಕೀವರ್ಡ್, ಹಾಗೆ ನಿಮಗೆ ಇದು ಬ್ರೇಕ್ ಡೌನ್ ಆಗಿ SOS ಕಾಲ್ಗೆ ಇಲ್ಲಿಂದ ಕೂಡ ನೀವು ಮಾಡ್ಬೋದು. ಹಾಗೆ ಬಟನ್ ಕೂಡ ಇದೆ, ತೋರಿಸ್ತೀನಿ. ಇದು 360 ಕ್ಯಾಮ್ರಾ ನೋಡ್ಬೋದು. 360 ಕ್ಯಾಮ್ರಾ ನಿಮಗೆ ಎಷ್ಟು ಕ್ಲಿಸ್ಟರ್ ಕ್ಲಿಯರಾಗಿ ಕಾಣಿಸ್ತದೆ. ಇದು 2D ವ್ಯೂವಲ್ ಇದೆ. 3D ವ್ಯೂವಲ್ ಇನ್ನೂ ಅಮೇಜಿಂಗಾಗಿ ಕಾಣಿಸುತ್ತೆ. ಸೊ ಇದು ನಮಗೆ ಟಾಪ್ ವ್ಯೂ ನೋಡಿ. 3D ಹಾಕಿದ್ರೆ ಎಷ್ಟು ಕ್ಲಿಯರ್ ಇದೆ ಅಂದರೆ ಈಚ್ ಎಂಟು ಅಲ್ಲಿ ಒಂದು ಆಪ್ಷನಲ್ ಚಿಕ್ಕ ಐಟಮ್ ಇಟ್ಟಿದ್ದು ಕೂಡ ನಿಮಗೆ ಈಸಿಯಾಗಿ ಕಾಣಿಸುತ್ತೆ. ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ನೋಡ್ಕೋಬೋದು ನೀವು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಗುರು ಇದು. ಹಾಗೆ ನಿಮಗೆ ಇಲ್ಲಿ ಫ್ರಂಟ್ ವ್ಯೂ ಇದೆ, ರೇರ್ ವ್ಯೂ ಇದೆ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಇವಾಗ ತುಂಬಾ ನಮಗೆ ಪ್ರೀಮಿಯಮ್ ಅನ್ಸೋದು ಈ ಟಚ್ ಪ್ಯಾನಲ್. ಸೊ ನನಗಂತೂ ಈ ಟಚ್ ಪ್ಯಾನಲ್ ತುಂಬಾ ಇಷ್ಟ ಆಯಿತು. ಯಾಕಂದರೆ ಇಟ್ಸ್ ಕಂಪ್ಲೀಟ್ಲಿ ಡಿಜಿಟಲ್. ಹಾಗೆ ಸ್ವಲ್ಪ ಜನ ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ, ಇದು ಅಲ್ಲದೆ ಸ್ವಲ್ಪ ಕೆಳಗೆ ಮೇಲೆ ಟಚ್ ಮಾಡೋದ್ರೂ ವರ್ಕ್ ಆಗುತ್ತೆ ಅಂತ. ಆಬ್ವಿಯಸ್ಲಿ ಆಗಲೇಬೇಕು, ಯಾಕಂದರೆ ಪಾಯಿಂಟ್ನ ನೋಡ್ಬಿಟ್ಟು ಕರೆಕ್ಟಾಗಿ ಯಾರು ಪ್ರೆಸ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಒಂದು 2 mm 3 mm ಆ ಕಡೆ ಈ ಕಡೆ ನೀವು ಟಚ್ ಮಾಡೋದು ಕೂಡ ನಿಮಗೆ ವರ್ಕ್ ಆಗಲೇಬೇಕು. ಸೊ ಆ ಥರನೇ ಅವ್ರು ಡಿಸೈನ್ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಎಲೆಕ್ಟ್ರಿಕ್ ಬೂಟ್ ಓಪನಿಂಗ್ ಇದೆ. ಹಾಗೆ ಇಲ್ಲಿ ಸೆಂಟ್ರಲ್ ಲಾಕಿಂಗ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಕೂಡ ನಿಮಗೆ 360 ಕ್ಯಾಮ್ರಾ ಆನ್ ಮಾಡೋಕ್ಕೆ ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಫ್ರಂಟ್ ಫೋಗ್ ಲ್ಯಾಂಪ್ಸ್ ಹಾಗೆ ರೇರ್ ಫೋಗ್ ಲ್ಯಾಂಪ್ಸ್ ಆನ್ ಮಾಡೋಕ್ಕೆ ಆಪ್ಷನ್ಸ್ ಇಲ್ಲಿದೆ. ಇಲ್ಲಿ ನೋಡ್ಬೋದು, ನಿಮಗೆ ಸಿಂಕ್ ಮಾಡಬೇಕು. ನನಗೆ ಇದರಲ್ಲಿ ಡ್ಯೂಯಲ್ ಝೋನ್ AC ಇದೆ. ಯಾಕಂದರೆ ಲೆಫ್ಟ್ ಸೈಡಲ್ಲಿ ಕೂತ್ಕೊಳ್ಳೋ ಪ್ಯಾಸೆಂಜರ್ ಲೆಫ್ಟಲ್ಲಿ ಕಂಟ್ರೋಲ್ ಮಾಡ್ಬೋದು, ರೈಟಲ್ಲಿ ಕೂತ್ಕೊಳ್ಳೋರು ರೈಟಲ್ಲಿ ಕಂಟ್ರೋಲ್ ಮಾಡ್ಬೋದು. ಅದು ಬೇಡ ನಾನು ಸಿಂಕ್ ಮಾಡ್ತೀನಿ ಅಂದರೆ ಇದನ್ನ ಸಿಂಕ್ ಮಾಡಿಬಿಟ್ಟು ಒಂದೇ ಕಡೆ ಕೂತ್ಕೊಂಡಿರೋರು, ಡ್ರೈವರ್ ಸೀಟಲ್ಲಿ ಕೂತಿರೋರು ಅಡ್ಜಸ್ಟ್ ಕೂಡ ಮಾಡ್ಬೋದು. ಸೊ AC ಹಾಗೆ ಆಟೋಮೆಟಿಕ್ AC ಇದೆ. ಸೊ ಇಲ್ಲಿ ನಮ್ಮ ಟೆಂಪ್ರೇಚರ್ ನಾವು ಈ ಕಡೆ ಇರೋರು ಕೂಲಿಂಗ್ ಬೇಕಾದರೆ ಕೂಲಿಂಗ್ ಇಡ್ಬೋದು, ಆ ಕಡೆ ಹೀಟರ್ ಬೇಕಾದರೆ ಅವರು ಹೀಟರ್ನ ಆನ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ನಿಮಗೆ ಇದರಲ್ಲಿ ಇವಾಗ ಬಂದಿರತಕ್ಕಂಥ ಎಲೆಕ್ಟ್ರಿಕ್ ಸ್ಟೇರಿಂಗ್ ಇದು. ಸೊ ಜಸ್ಟ್ ವೆಹಿಕಲ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡ್ಬೋದು ಇವಾಗ ನಿಮಗೆ ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಸ್ಟೇರಿಂಗ್ ಕೂಡ ಬರುತ್ತೆ. ಸೊ ಹಾಗೆ ಎಲೆಕ್ಟ್ರಿಕ್ ಆಗಿದೆ ಅಂತ ಎಷ್ಟು ಸ್ಮೂತ್ ಇದೆ ಅಂದರೆ ಇವಾಗ ವಾಹ್. ಮುಂಚೆ ಇದೊಂದೇ ಬಿಗ್ ಕಂಪ್ಲೇಂಟ್ ಇದ್ದಿದ್ದು ಸಫಾರಿಗೆ, ಬಟ್ ಇವಾಗ ಅದನ್ನು ಕೂಡ ರೆಕ್ಟಿಫೈ ಮಾಡಿದ್ದಾರೆ. ಹಾಗೆ ಎಷ್ಟೊಂದು ಹೊಸ ಫೀಚರ್ಸ್ನೆಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ತುಂಬಾ ಇಷ್ಟ ಆಯಿತು. ಹಾಗೆ ಓಡಿಸೋದಕ್ಕೆ ಕೂಡ ಮಜಾ ಬರುತ್ತೆ ಇವಾಗ ಮುಂಚೆಗಿಂತ. ಮುಂಚೆ ಸ್ವಲ್ಪ ಕಷ್ಟ ಅಂತ ಇತ್ತು, ಬಟ್ ಇವಾಗ ಸಿಕ್ಕಾಪಟ್ಟೆ ಈಸಿಯಾಗಿ ಡ್ರೈವ್ ಮಾಡ್ಬೋದು. ನೋಡಿ ಎಷ್ಟು ಈಸಿಯಾಗಿ ರೊಟೇಟ್ ಆಗುತ್ತೆ. ಹಾಗೆ ನಿಮಗೆ ಲೆದರ್ ಸ್ಟೇರಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ಎಲ್ಲ ಕಂಪ್ಲೀಟ್ ಬ್ಲಾಕ್ ಇದೆ. ಹಾಗೆ ನಿಮಗೆ ನಾರ್ಮಲ್ ಕಲರ್ ನೋಡಿದ್ರೆ ಇದು ನಿಮಗೆ ಡ್ಯುಯಲ್ ಟೋನಲ್ಲಿ ಕೊಟ್ಟಿರ್ತಾರೆ. ಸೊ ನಿಮಗೆ ಆಬ್ವಿಯಸ್ಲಿ ಇಷ್ಟ ಆಗುತ್ತೆ. ಒಂದ್ಸರಿ ಈ ಶೋರೂಮ್ ವಿಸಿಟ್ ಮಾಡಿ ವೆಹಿಕಲ್ನ ನೋಡಿ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಆಟೋ ಹೆಡ್ ಲ್ಯಾಂಪ್ಸ್ ಇದೆ. ಹಾಗೆ ಈ ಕಡೆ ನಿಮಗೆ ರೈನ್ ಸೆನ್ಸಿಂಗ್ ವೈಪರ್ ಕೂಡ ಕೊಟ್ಟಿದ್ದಾರೆ. ಸೊ ಈಗ ಇನ್ನೊಂದು ಹೊಸ ಫೀಚರ್ಸ್ ಇಲ್ಲಿ ಹ್ಯಾಡ್ ಮಾಡಿರೋದು ನೋಡ್ಬೋದು, ಆಂಬಿಯಂಟ್ ಲೈಟ್ನಿಂಗ್. ಸೊ ಇದನ್ನು ನಾವು ಬೇಕಂದರೆ ಇಲ್ಲಿ ಚೇಂಜಸ್ ಕೂಡ ಮಾಡ್ಬೋದು. ನೋಡಿ ಇದು 3 ಲೈಟಿಂಗ್ ಇದೆ, ಇದು ಸ್ಕ್ರೀನಿಂಗ್ ಇರುತ್ತೆ. ಸೊ ನಾವು ಈ ಥರ ಮಾಡಿಕೊಂಡು 3 ಲೈಟಿಂಗ್ ಬಂದು, ಸೊ ಇಲ್ಲಿ ನಿಮ್ಗೆ ಆಪ್ಷನ್ ಇದೆ. ನಾವಿಲ್ಲಿ ಇದನ್ನ ಚೇಂಜ್ ಮಾಡ್ತಾ ಇದ್ರೆ ಅಲ್ಲಿ ಕಲರ್ಸ್ ಕೂಡ ನೀವು ನೋಡ್ಬೋದು. ಸೊ ಇವಾಗ ಆಂಬಿಯಂಟ್ ಲೈಟಿಂಗ್ ಫುಲ್ ಕಂಪ್ಲೀಟ್ಲಿ ವೈಟಾಗಿ ಬರ್ತಾ ಇದೆ. ಎಲ್ಲೋ ಸೆಟ್ Wet mode is activated. ಸೊ ಇದರಲ್ಲಿ ನಿಮಗೆ ಟ್ರೈ ಮೋಡ್ಸ್ ವಿಜುವಲ್ ಡಿಸೈನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೋಡ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಅದರಲ್ಲಿ ವಿತ್ ಲೈಟ್ ಆಗಿ ಇಲ್ಯುಮಿನೇಷನ್ ಇರೋದ್ರಿಂದ ನಿಮಗೆ ಡೇ ಟೈಮ್ ನೈಟ್ ಟೈಮ್ ವಿಸಿಬಿಲಿಟಿ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಈ ಕಡೆ ನಿಮಗೆ ಎಕಾನಮಿ ಟ್ರೈ ಮೋಡ್ ಇದೆ, ಈ ಕಡೆ ನಿಮಗೆ ಸ್ಪೋರ್ಟ್ಸ್ ಮೋಡ್ ಇದೆ. ಹಾಗೆ ನಿಮಗೆ ಡಿಸೈನ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಹಾಗೆ ನೋಡ್ಬೋದು ನಿಮಗೆ ವೈರ್ಲೆಸ್ ಚಾರ್ಜರ್ ಕೂಡ ಬರುತ್ತೆ. ಹಾಗೆ ನಿಮಗೆ 45 ವಾಟ್ಸ್ ಚಾರ್ಜರ್ ಕೂಡ ಇದೆ, ವಿಚ್ ಇಸ್ ರಿಯಲಿ ಗುಡ್. ಹಾಗೆ ನಿಮಗೆ A ಟೈಪ್ USB ಕೂಡ ಇದೆ. ಹಾಗೆ ನೋಡ್ಬೋದು ತುಂಬಾ ದೊಡ್ಡ ಒಂದು ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ನಮ್ಮ ಥಿಂಗ್ಸ್ ಎಲ್ಲ ಕ್ಯಾರಿ ಮಾಡ್ಬೋದು. ಸೊ ಹಾಗೆ ನಿಮ್ಗೆ ಒಳಗಡೆ ಒಂದು ಟ್ರೈ ಕೂಡ ಇದೆ, ಅದು ನೀವೇನಾದರೂ ಸಪ್ರೇಟ್ ಐಟಮ್ಸ್ನ ಸ್ಟೋರ್ ಮಾಡ್ಬೋದು ಅಂದರೆ ಸ್ಟೋರ್ ಮಾಡ್ಬೋದು. ಹಾಗೆ ಇದರಲ್ಲಿ ವೇರಿಯಂಟ್ಸ್ ಬಗ್ಗೆ ಮಾತಾಡೋದಾದರೆ
ಅದು ಬಿಟ್ಟರೆ ನಿಮಗೆ ಇಲ್ಲಿ 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಹಾಗೆ ರಿವರ್ಸ್ ನಿಮಗೆ ಫ್ರಂಟಲ್ಲಿ ಇರುತ್ತೆ. ಹಾಗೆ ನೋಡ್ಬೋದು ಎಲೆಕ್ಟ್ರಿಕ್ ಪಾರ್ಕ್ ಬ್ರೇಕ್ ಇದೆ, ಆಟೋ ಹೋಲ್ಡ್ ಇದೆ. ಸೊ ಹಾಗೆ ಇಲ್ಲಿ ನಿಮಗೆ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲಿ ಸ್ಟೋರೇಜ್ ಒಳಗಡೆ ನಿಮಗೆ ಕೋಲ್ಡ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಹಾಗೆ 12 ವಾಟ್ ಸಾಕೆಟ್ಸ್ ಇದೆ. ಹಾಗೆ 2 USB ಪಾಯಿಂಟ್ಸ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಯಾವುದೇ ಥರ ಪವರ್ ಸಾಕೆಟ್ಸ್ಗಳು ಏನು ಕಮ್ಮಿ ಇಲ್ಲ. ಸೊ ಫಸ್ಟ್ ಇಂದ ಥರ್ಡ್ ವರೆಗೂ ಎಲ್ಲ ಪ್ಯಾಸೆಂಜರ್ಸು ಆರಾಮಾಗಿ ಯೂಸು ಮಾಡ್ಕೋಬೋದು. ಸೊ ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ SOS ಬಟನ್, ಹಾಗೆ ನಿಮಗೆ ಬ್ರೇಕ್ ಡೌನ್ ಬಟನ್ಸ್ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ರೂಮ್ ಲ್ಯಾಂಪ್ಸ್ ಇದೆ. ಹಾಗೆ ಇಲ್ಲಿ ನಿಮಗೆ ಪ್ಯಾಸೆಂಜರ್ ಏರ್ ಬ್ಯಾಗ್ಸ್ನ ಆನ್ ಆಫ್ ಮಾಡೋದಕ್ಕೆ ನಿಮಗೆ ಆಪ್ಷನ್ಸ್ ಅಲ್ಲಿ ಬರುತ್ತೆ. ಓಕೆ, ನಿಮ್ಮ ರಿಮೋಟಲ್ಲಿ ಮ್ಯಾನ್ಯಲ್ ಕೀ ಕೊಟ್ಟಿರ್ತಾರೆ ಇಲ್ಲಿ. ಸೊ ಈ ಮ್ಯಾನ್ಯಲ್ ಕೀನ ತೆಗೆದ್ಬಿಟ್ಟು ಅಲ್ಲಿ ಹೋಗಿ ನಾವು ಜಸ್ಟ್ ರೊಟೇಟ್ ಮಾಡಿದ್ರೆ ಅದು ಲಾಕ್ ಅನ್ಲಾಕ್ ಆಗುತ್ತೆ. ಹಾಗೆ ಇದರಲ್ಲಿ ನಿಮಗೆ ತ್ರೀ ಆಪ್ಷನ್ಸ್ ಇದೆ. ಒಂದು ಜಸ್ಟ್ ಪಾಪಪ್ ಮಾಡಬೇಕಂದ್ರೆ ಜಸ್ಟ್ ಇದನ್ನು ಪ್ರೆಸ್ ಮಾಡಿದ್ರೆ ಸನ್ರೂಫ್ ನಿಮಗೆ ಈ ಥರ ಪಾಪಪ್ ಆಗುತ್ತೆ. ಓಕೆ, ಮತ್ತೆ ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಸೊ ಓಪನ್ ಮಾಡಬೇಕಂದ್ರೆ ಹೀಗೆ. ಆಮೇಲೆ ನಿಮ್ಗೆ ಏನಾದ್ರು ಸನ್ ಬ್ಲೈಂಡ್ಸ್ ನೀವೆಲ್ಲರೂ ನಿಲ್ಲಿಸ್ಬೇಕಂದ್ರೆ ಜಸ್ಟ್ ಇದನ್ನು ಪ್ರೆಸ್ ಮಾಡಿಬಿಟ್ಟು ಹಾಗೆ ನಾವು ನಿಲ್ಲಿಸ್ಬೋದು, ಸ್ಟಾಪ್ ಕೂಡ ಮಾಡ್ಬೋದು. ನೋಡಿ, ಸನ್ ಬ್ಲೈಂಡ್ಸ್ ಇವಾಗ ಅರ್ಥ ಬಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದೆ. ಸೊ ಹಾಗೆ ಇವಾಗ ನಿಮಗೆ ಕೋ ಡ್ರೈವರ್ ಕೂಡ ನಿಮಗೆ ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. 4-ವೇ ಅಡ್ಜಸ್ಟಬಲ್ ಇದೆ. ಹಾಗೆ ನೋಡ್ಬೋದು ನಿಮಗೆ ಅಲ್ಲೂ ಕೂಡ ಸ್ಟೋರೇಜ್ ಸ್ಪೇಸಸ್ ಇದೆ. ಯುಟಿಲಿಟಿ ಸ್ಪೇಸ್ ತುಂಬಾ ಇದೆ ಗಾಡೀಲಿ, ಯಾವ ಥರ ಯುಟಿಲಿಟಿ ಸ್ಪೇಸ್ ಕಮ್ಮಿ ಮಾಡಿಲ್ಲ. ಸೊ ಹಾಗೆ ಇದರಲ್ಲಿ ನಿಮಗೆ ಅಡಾಸ್ ಕೂಡ ಬರುತ್ತೆ, ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆನ್ಸ್. ಸೊ ಮುಂದೆ ನಿಮಗೆ ರಡಾರ್ ಕೂಡ ಇದೆ ಅದರಲ್ಲಿ. ಗಾಡಿ ಮಾತ್ರ ತುಂಬಾ ಫ್ಯೂಚರಿಸ್ಟಿಕ್, ಪ್ರೀಮಿಯಂ ಹಾಗೆ ಲಕ್ಸುರಿ ಫೀಲ್ ಆಗುತ್ತೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡ್ಬೋದು ಮ್ಯೂಸಿಕ್ ಸಿಸ್ಟಮ್ ಆಗಲಿ, ಕ್ಲಸ್ಟರ್ ಆಗಲಿ, ಸ್ಟೇರಿಂಗ್ ಕಂಟ್ರೋಲ್ಸ್, ಸೊ AC ಕಂಟ್ರೋಲ್ಸ್, ಇಲ್ಲಿ ಕೊಟ್ಟಿರ್ತಕ್ಕಂಥ ಗ್ರ್ಯಾಂಡ್ ಲಕ್ಸುರಿ ಸೆಂಟ್ರ್ ಕನ್ಸೋಲ್. ಸೊ ತುಂಬಾ ಇಷ್ಟ ಆಗುತ್ತೆ. ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವಾಗ ಟೆಸ್ಟ್ ಡ್ರೈವ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಸೊ ನಿಮಗೇನಾದರೂ ಕಾರ್ ಬಗ್ಗೆ ಎನ್ಕ್ವೈರಿ ಮಾಡಬೇಕಲ್ಲ, ಕಾರ್ ತೊಗೋಬೇಕಂತ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಶೋರೂಮ್ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಸೊ ಇವಾಗ ನೋಡ್ಬೋದು ನಿಮಗೆ ವೆಲ್ಕಮ್ ಫೀಚರ್ಸ್. ಸೊ ಸೀಟ್ ಹಾಗೆ ಹಿಂದೆ ಹೋಗುತ್ತೆ, ಡೋರ್ ಓಪನ್ ಮಾಡಿದ ತಕ್ಷಣ ಹಾಗೆ ಕುತ್ಕೊಂಡಿದ್ದ ತಕ್ಷಣ ಮೇಲೆ ಬರುತ್ತೆ. ಸೊ ಇಟ್ ಈಸ್ ರಿಯಲಿ ಕಂಫರ್ಟ್ ಆ್ಯಂಡ್ ಕನ್ವೀನಿಯೆಂಟ್ ಫೀಚರ್ಸ್. ಹಾಗೆ ಇದು ನಿಮಗೆ ಇವಾಗ 5 ಸ್ಟಾರ್ ರೇಟೆಡ್. ಸೊ ಮುಂಚೆ ಎಲ್ಲರೂ ಗ್ಲೋಬಲ್ ಇನ್ ಕ್ಯಾಪ್ 5 ಸ್ಟಾರ್ ರೇಟಿಂಗ್ ಇದೆ, ಸಿಕ್ಕಿಲ್ಲ ಅಂತ ಇದ್ರು. ಸೊ ಫೈನಲಿ ಟಾಟಾದವರು ಗ್ಲೋಬಲ್ ಇನ್ ಕ್ಯಾಪಲ್ಲಿ ಟೆಸ್ಟ್ ಮಾಡಿದರೆ ಇದರಲ್ಲಿ ಕೂಡ ಇವಾಗ ನಿಮಗೆ 5 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ಅಡಲ್ಟ್ಸ್ ಹಾಗೆ ಚಿಲ್ಡ್ರನ್ ಆಕ್ಯುಪೆಂಟ್ಸ್ ಕೂಡ ನಿಮಗೆ 5 ಸ್ಟಾರ್ ರೇಟಿಂಗ್ ಗ್ಲೋಬಲ್ ಇನ್ ಕ್ಯಾಪಿಂದ ಸಿಕ್ಕಿದೆ, ವಿಚ್ ಈಸ್ ರಿಯಲಿ ಗುಡ್. ಫಸ್ಟ್ ಇಂಡಿಯನ್ ಕಾರ್ ಟು ಹ್ಯಾವ್ ಮ್ಯಾಕ್ಸಿಮಮ್ ಸ್ಕೋರ್. ಅಂದರೆ ಇಷ್ಟು ಸ್ಕೋರು ನಿಮಗೆ ಬೇರೆ ಯಾವುದೇ ಪ್ರಾಡಕ್ಟ್ಸಲ್ಲಿ ಇಲ್ಲ ಇಂಡಿಯನ್ ಮ್ಯಾನುಫ್ಯಾಕ್ಚರಲ್ಲಿ. ಅದರಲ್ಲೂ ಟಾಟಾ ನೆಕ್ಸಾನ್ ಇವ್ರದ್ದು ಫಸ್ಟ್ ವೆಹಿಕಲ್ ಟು ಗೆಟ್ ಇಂಡಿಯನ್ ಕಾರಲ್ಲಿ ನಿಮಗೆ ಫಸ್ಟ್ 5 ಸ್ಟಾರ್ ರೇಟಿಂಗ್ನ ಪಡೆದಂಥ ವೆಹಿಕಲ್ ಅಂದರೆ ಅದು ಟಾಟಾ ನೆಕ್ಸಾನ್. ಸೊ ಕಂಪ್ಲೀಟ್ಲಿ ಇದೊಂದು ಪೆಂಡಿಂಗ್ ಇತ್ತು. ಸೊ ಇದನ್ನು ಕೂಡ ಕಂಪ್ಲೀಟಾಗಿ ಚೆಕ್ ಮಾಡಿ ಇವಾಗ ನಿಮಗೆ 5 ಸ್ಟಾರ್ ರೇಟಿಂಗ್ ಇದರಲ್ಲೂ ಕೂಡ ಬಂದಿದೆ. ಸೊ ವಿಚ್ ಈಸ್ ರಿಯಲಿ ಅ ಪ್ರೌಡ್ ಮೂಮೆಂಟ್ ಫಾರ್ ಟಾಟಾ.